ಇವತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ 198ನೆಯ ಹುಟ್ಟುಹಬ್ಬದ ಮೊಟ್ಟಮೊದಲನೇದಾಗಿ ಭಾರತ ದೇಶದಲ್ಲಿರುವಂಥ ಶೋಷಿತ ಸಮುದಾಯಕ್ಕೆ ಶುಭಾಶಯಗಳು ತಿಳಿಸ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸೋಕ್ಕೆ ಕಾರಣನೇ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಮಹಾತ್ಮ ಜ್ಯೋತಿರಾವ್ ಫುಲೆ 11ನೇ ತಾರೀಕು 4ನೇ ತಿಂಗಳು 1827ರಲ್ಲಿ ಪೂನಾ ನಗರದಲ್ಲಿ ಹುಟ್ಟುತ್ತಾರೆ. ಅವರ ಸಮುದಾಯ ಹೂವು ಮಾರುವಂಥ ಸಮುದಾಯ. ಅವ್ರನ್ನ ಹೂವು ಬಲ್ಜಿಗರು ಅಂತಾರೆ, ಹೂವು ಮಾರುವಂಥ ಬಲ್ಜಿಗರು ಅಂತಾರೆ. ಅವರು ಪೇಶ್ವೆಯವ್ರಿಗೆ ಹೂವನ್ನು ತೊಗೊಂಡೋಗ್ಬಿಟ್ಟು ಮಾರಾಟ ಮಾಡ್ತಾಯಿದ್ರು. ಆ ಹೂವನ್ನು ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಅಂದರೆ ಮಾಲಿ ಸಮುದಾಯಕ್ಕೆ ಸೇರಿದವರು. ಈ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಶೋಷಿತ ಸಮುದಾಯ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಂಥ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಇವರ ಹೆಸರೇ ಜ್ಯೋತಿರಾವ್ ಫುಲೆ. ಜ್ಯೋತಿರಾವ್ ಅಂದರೆ ಜ್ಯೋತಿ ಅನ್ನೋದನ್ನ ಮಹಾರಾಷ್ಟ್ರದಲ್ಲಿ ಒಂದು ದೇವತೆಯ ಹೆಸರು. ಆ ಹೆಸರನ್ನು ಇವ್ರಿಗಿಡ್ತಾರೆ. ನಂತರ ಇಡೀ ಭಾರತ ದೇಶದಲ್ಲೇ ಶೋಷಿತ ಸಮುದಾಯಕ್ಕೆ ಶಿಕ್ಷಣ ಅನ್ನೋದಿರಲಿಲ್ಲ. ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಕೊಟ್ಟಂಥವರು ಜ್ಯೋತಿರಾವ್ ಫುಲೆ ಮತ್ತು ಅವರ ಮಡದಿ ಸಾವಿತ್ರಿಬಾಯಿ ಫುಲೆ ಅವರು. 1848ರಲ್ಲಿ ಪ್ರಥಮವಾಗಿ ಶಾಲೆಯನ್ನು ತೆರೆದಂಥ ಜ್ಯೋತಿರಾವ್ ಫುಲೆ ದಂಪತಿಗಳಿಬ್ಬರೂ ಸೇರಿ ಆವತ್ತು ಶಿಕ್ಷಣವನ್ನು ಕೊಟ್ಟಿದ್ದಕ್ಕಾಗಿಯೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕೆಗಳನ್ನು ಪಡೆದಿರುವಂಥವರು, ಅತಿ ಹೆಚ್ಚು ಶಾಲೆಯಲ್ಲಿ PUCಯಲ್ಲಿ ಡಿಗ್ರಿಯಲ್ಲಿ ಎಲ್ಲದರಲ್ಲೂ ಹೆಚ್ಚು ಅಂಕವನ್ನು ಪಡೆದಿರೋರು ಯಾರಂದರೆ ನಮ್ಮ ವಿದ್ಯಾರ್ಥಿಗಳು. ಅಂದರೆ ವಿದ್ಯಾರ್ಥಿಗಳಂದರೆ ಹೆಣ್ಣುಮಕ್ಕಳಿಗೋಸ್ಕರ ಶಾಲೆಯನ್ನು ತೆರೆದಂಥ ಜ್ಯೋತಿರಾವ್ ಫುಲೆ ಅವರ ಪ್ರೇರಣೆಯಿಂದ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ತುಂಬ ಶಿಕ್ಷಣದಲ್ಲಿ ಮುಂದುವರಿಸಿದ್ದಾರೆ. ತಮಿಳುನಾಡಲ್ಲಿ ಒಂದು ಹೆಣ್ಣುಮಗಳು, ದಲಿತ ಹೆಣ್ಣುಮಗಳು ಪೀರಿಯಡ್ ಆಗಿದೆ ಅಂತೇಳಿ ಆ ಮಗುನ ಶಾಲೆಯಿಂದ ಹೊರಗಡೆ ಕಳಿಸಿದ್ರು. ಆ ಮಗು ಶಾಲೆಗೆ ಹೊರಗಡೆ ಇದ್ರೂ ಕೂಡ ಶಿಕ್ಷಣದಲ್ಲಿ ಯಾವುದೇ ರೀತಿ ಕಡಿಮೆ ಆಗದಿರ ಇಡೀ ತಮಿಳುನಾಡಿಗೆ ನಂಬರ್ 1 ಬಂದಿದ್ದಾರೆ. ಇಂಥವ್ರಿಗೆ ನೀವು ಚಪ್ಪಾಳೆ ಹೊಡಿಬೇಕು. ಯಾಕಂದರೆ ಶಾಲೆಯಲ್ಲಿ ಆ ಮಗು ಹೊರಗಡೆ ಆಗಿದೆ ಅಂತೇಳಿ ಆ ಮಗುನ ಶಾಲೆಯಿಂದ ಹೊರಗಡೆ ಕಳಿಸಿದಾಗ ಆ ಮಗು ಚಾಲೆಂಜಿಂದ ಶಿಕ್ಷಣವನ್ನು ಪಾಸ್ ಮಾಡಿದ್ದಕ್ಕಾಗಿ ಇಡೀ ತಮಿಳುನಾಡಲ್ಲೇ ನಂಬರ್ 1 ಪಡೆದಿದ್ದಾರೆ ಅಂತ ಹೇಳಿದ್ರೆ ಆ ಶಿಕ್ಷಣಕ್ಕೆ ಯಾರು ಬೆಲೆ ಕೊಟ್ಟಿದ್ದಾರೆ ಅಂದರೆ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಜ್ಯೋತಿರಾವ್ ಫುಲೆ ಅವರ ಸಾಧನೆ ಏನಂದರೆ 1873ರಲ್ಲಿ ಸತ್ಯಶೋಧಕ ಸಮಾಜ ಅಂದರೆ ಯಾರು ಶೋಷಣೆಗೆ ಒಳಪಟ್ಟಿದ್ದಾರೋ, ಯಾರು ಅಸತ್ಯದಿಂದ ಇದ್ದಾರೋ, ಯಾರು ಮೂಢನಂಬಿಕೆಯಿಂದ ಇದ್ದಾರೋ ಅವರಿಗೆ ಅರಿವನ್ನು ಮೂಡಿಸೋಕ್ಕೋಸ್ಕರ ಸತ್ಯಶೋಧಕ ಸಮಾಜ ಅಂತೇಳಿ ಒಂದು ಸಂಘವನ್ನು ಕಟ್ತಾರೆ. ಆ ಸಂಘದ ಮೂಲಕನೇ ಇಡೀ ಶೋಷಿತ ಸಮುದಾಯ ಮಹಾರಾಷ್ಟ್ರದಲ್ಲಿ ಇರುವಂಥ ಎಲ್ಲರೂ ಕೂಡ ಶಿಕ್ಷಣ ಕೊಡೋ ಜೊತೆಗೆ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ನಂತರ ಅವರು ಬರೀ ಶಿಕ್ಷಣ ಕೊಡೋದಲ್ದಿರ ಇಡೀ ರಾಜಕೀಯನ ಯಾವ ರೀತಿ ಮಾಡಬೇಕಂತೇಳಿ 1876ರಲ್ಲಿ ಪೂನಾ ನಗರದಲ್ಲಿ ಪ್ರಪ್ರಥಮವಾಗಿ ಕೌನ್ಸಿಲರ್ ಆಗ್ತಾರೆ. ಕೌನ್ಸಿಲರ್ ಆಗಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂದರೆ ಬಡವರಿಗೆ ಶಿಕ್ಷಣ ಕೊಡೋದು, ಬಡವರಿಗೆ ಒಳ್ಳೆ ತರಬೇತಿಗಳನ್ನು ಕೊಡೋದು, ಬಡವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸಗಳು ಮಾಡ್ತಾರೆ. ಆದರೆ ಇವತ್ತು ನಮ್ಮ ನಗರದಲ್ಲಿ ನೋಡಿರ್ಬೋದು, ಒಬ್ಬ ಕೌನ್ಸಿಲರ್ ಆದರೆ ನಾಯಿಗಳಿಗೆ ಹಾಕಿರ್ತಾರಲ್ಲ ಆ ಥರ ಚೈನ್ಗಳು, ಇಷ್ಟಪ್ಪ ಚೈನ್ಗಳು ಹಾಕ್ಕೊಂಡು ಮೈಯಲ್ಲಿ ಕೈಯಲ್ಲಿ ಎಲ್ಲ ಹಾಕ್ಕೊಂಡು ಸೂಟು ಬೂಟ್ ಹಾಕ್ಕೊಂಡು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ. ಆದರೆ ಜ್ಯೋತಿರಾವ್ ಫುಲೆ ಅವರು ಮಾಮೂಲಿ ಸಾಧಾರಣವಾದಂಥ ಬಟ್ಟೆಗಳು ಹಾಕ್ಕೊಂಡು ಇಡೀ ಸಮಾಜಕ್ಕೆ, ಶೋಷಿತ ಸಮುದಾಯಕ್ಕೆ ಉನ್ನತ ಶಿಕ್ಷಣ ಕೊಡಬೇಕಂತೇಳಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ವಿಕ್ಟೋರಿಯಾ ರಾಣಿ ಮೊಮ್ಮಗನಿಗೆ ಸನ್ಮಾನ ಮಾಡಬೇಕಂತೇಳಿ ಅಲ್ಲಿ ಪೂನಾ ನಗರದಲ್ಲಿ ಗೆದ್ದಿರುವಂಥ ಕೌನ್ಸಿಲರ್ಗಳೆಲ್ಲ ಸೇರಿ ಒಂದು ಮೀಟಿಂಗ್ ಇಟ್ಕೊಂಡು ನಾವು ವಿಕ್ಟೋರಿಯಾ ರಾಣಿ ಬರ್ತಾ ಇದ್ದಾರೆ, ಅವ್ರ ಮೊಮ್ಮಗ ಬರ್ತಾ ಇದ್ದಾರೆ, ಅವರಿಗೆ ಅದ್ಧೂರಿಯಾಗಿ ನಾವು ಸ್ವಾಗತವನ್ನು ಕೋರ್ಬೇಕಂತೇಳಿ ಮೀಟಿಂಗ್ ಮಾಡ್ತಾರೆ. ಆವಾಗ ಜ್ಯೋತಿರಾವ್ ಫುಲೆ ಅವರು ಹೇಳ್ತಾರೆ, ನಾವು ಶೃಂಗಾರ ಮಾಡೋದ್ರಿಂದ ಏನು ಅಭಿವೃದ್ಧಿ ಆಗಲ್ಲ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋಣ, ಮನೆ ಇಲ್ದವ್ರಿಗೆ ಮನೆ ಕಟ್ಕೊಡೋಣ, ಹೊಟ್ಟೆ ಹಸಿವಿಂದವ್ರಿಗೆ ಊಟ ಕೊಡೋಣ ಅಂತ ಹೇಳಿದ್ರೆ ಆವಾಗ ಏನು ಹೇಳ್ತಾರೆ, ಆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ ಇವ್ರನ್ನ ರಿಜೆಕ್ಟ್ ಮಾಡಿ, ಜ್ಯೋತಿರಾವ್ ಫುಲೆ ಅವರ ಮಾತನ್ನು ರಿಜೆಕ್ಟ್ ಮಾಡಿ ಇಡೀ ಪೂಲೆ ಏನು ಮಹಾರಾಷ್ಟ್ರದಲ್ಲಿರುವಂಥ ಬೀಡವಾಡ, ಬುಧವಾರಪೇಟೆ, ಮಂಗಳವಾರಪೇಟೆ, ಸೋಮವಾರಪೇಟೆ, ಅಲ್ಲಿ ವಾರದ ಹೆಸರಲ್ಲಿ ಪೇಟೆಗಳಿರುವಂಥ ಅಂಥ ಪೇಟೆಗಳಲ್ಲಿ ಇಡೀ ಸಿಂಗಾರ ಮಾಡಿಬಿಟ್ಟು ಅದ್ಭುತೂರಿಯಾಗಿ ವಿಕ್ಟೋರಿಯಾ ರಾಣಿ ಮೊಮ್ಮಗನ್ನ ಕರ್ಕೊಂಡ್ಬರ್ತಾರೆ. ಆಗ ಇಡೀ ಕೌನ್ಸಿಲರ್ಗಳಿಗೆಲ್ಲರಿಗೂ ಒಂದು ಆಹ್ವಾನ ಇರುತ್ತೆ, ಈ ಸಭೆಗೆ ಬರಬೇಕು ಅಂತೇಳಿ. ಆ ಸಭೆಗೆ ಎಲ್ಲರೂ ಬಂದಿರ್ತಾರೆ. ಆದರೆ ಜ್ಯೋತಿರಾವ್ ಫುಲೆ ಅವರು ಬಂದಿರಲ್ಲ. ಅಲ್ಲಿ
ಅಲ್ಲಿ ಅವ್ರು ಯಾವ ಥರ ಬರ್ತಾರೆ ಅಂದರೆ ಅರಕಲ್ ಬಟ್ಟೆ ಅರ್ಧೋಗಿರುವಂಥ ಕಂಬಳಿಯನ್ನು ಓದ್ಕೊಂಡು ಅವರು ಜೊತೆಯಲ್ಲಿ ಅಲ್ಲಿ ಬಂದ್ಬಿಟ್ಟು ಕಾರ್ಡ್ ತೋರಿಸ್ತಾರೆ, ನನಗೆ ವೇದಿಕೆಯನ್ನು ಕರೆದಿದ್ದಾರೆ, ನಾನು ಹೋಗಬೇಕು ಅಂತೇಳಿ. ಅಲ್ಲಿರುವಂಥ ವ್ಯಕ್ತಿ ನೀನು ಭಿಕಾರಿ ಥರ ಇದೆಯಾ, ನೀನು ವೇದಿಕೆ ಮೇಲೆ ಹೋಗ್ತೀಯ ಅಂತೇಳಿ ಆ ವ್ಯಕ್ತಿನ ತಡೀತಾರೆ. ಅವರು ಗಲಾಟೆ ಮಾಡ್ತಾರೆ ಜ್ಯೋತಿರಾವ್ ಫುಲೆ ಅವರು, ನನಗೆ ಆಹ್ವಾನ ಪತ್ರಿಕೆ ಇದೆ, ನಾನು ವೇದಿಕೆ ಮೇಲೆ ಹೋಗ್ಬೇಕು, ನನ್ನ ಬಿಡಿ ಅಂತ ಹೇಳಿದ್ರೆ ಇವರು ಆಕಾರ ವಿಕಾರ ನೋಡಿಕೊಂಡು ಯಾರೋ ಭಿಕಾರಿ ಬಂದಿದ್ದಾರೆ ಅಂತೇಳಿ ಬಿಡದೇ ಇದ್ದಾಗ ಗಲಾಟೆ ಮಾಡೋವಾಗ ವಿಕ್ಟೋರಿ ರಾಣಿ ಮೊಮ್ಮಗ ಅವ್ರು ಹೇಳ್ತಾರೆ, ಅವ್ರದ್ದೇನು ಗಲಾಟೆ ಆಗ್ತಿದೆ, ಅವ್ರು ದಯವಿಟ್ಟು ಅವ್ರನ್ನ ಬಿಡ್ರಿ ಅಂತ. ಅವ್ರ ಹತ್ರ ಕಾಡಿದ ಮೇಲೆ ಅವ್ರನ್ನ ಬಿಡೋದ್ರಲ್ಲಿ ತಪ್ಪೇನಿದೆ, ಅವ್ರನ್ನ ಬಿಡಿ ಅಂತ ಹೇಳಿದಾಗ ಆವಾಗ ಅವ್ರನ್ನ ಜ್ಯೋತಿರಾವ್ ಫುಲೆ ಅವ್ರನ್ನ ವೇದಿಕೆ ಮೇಲೆ ಬಿಡ್ತಾರೆ. ಜ್ಯೋತಿರಾವ್ ಫುಲೆ ಅವ್ರು ಹೇಳ್ತಾರೆ ವಿಕ್ಟೋರಿ ರಾಣಿ ಮೊಮ್ಮಗ ಅವ್ರಿಗೆ, ನೋಡಿ ಸಾರ್, ನೀವು ಇವತ್ತು ಬರ್ತಾ ಇದ್ದೀರಾ ಅಂತೇಳಿ ಈ ನಗರವನ್ನು ಶೃಂಗಾರ ಮಾಡಿದ್ದಾರೆ. ಇವತ್ತು ನಾವು ಕರ್ಗ ಮಾಡ್ತಾ ಇದ್ದೀವಲ್ಲ, ಲೈಟ್ಗಳು ಹಾಕ್ಕೊಂಡು ಶೃಂಗಾರ ಮಾಡಿಕೊಂಡು ಪಾಲಿಕೆ ದುಡ್ಡಲ್ಲಿ, ಆ ರೀತಿ ಆವತ್ತು ಇಡೀ ಮಹಾನಗರ ಪಾಲಿಕೆ ಯಾವುದು ಪೂನಾ ನಗರದಲ್ಲಿ ಶೃಂಗಾರ ಮಾಡಿರ್ತಾರೆ. ಅವಾಗ ಹೇಳ್ತಾರೆ, ನಿಮ್ಮ ಅಜೆಂಡಾ ಏನಿದೆ ಅಂತ ಕೇಳಿದ್ರೆ, ನನ್ನ ರಾಜ್ಯದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾರೂ ಕೂಡ ಎರಡೊತ್ತು ಊಟ ಮಾಡ್ತಾ ಇಲ್ಲ, ಯಾರೂ ಕೂಡ ಮೈ ತುಂಬ ಬಟ್ಟೆ ಹಾಕ್ಕೊಂತ ಇಲ್ಲ, ಯಾರೂ ಕೂಡ ಒಳ್ಳೆ ಶಿಕ್ಷಣವನ್ನು ಪಡಿತಾ ಇಲ್ಲ. ಆದರೆ ಇವರು ನೀವು ಬರ್ತಾ ಇದ್ದೀರಾ ಅಂತೇಳಿ ಇಷ್ಟು ಶೃಂಗಾರ ಮಾಡಿದ್ದಾರೆ, ಈ ಶೃಂಗಾರ ಮಾಡಿದಷ್ಟು ನಮ್ಮ ಜನರ ಬದುಕಿಲ್ಲ ಅಂತೇಳಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು ವಿಕ್ಟೋರಿಯಾ ರಾಣಿ ಮೊಮ್ಮಗನಿಗೆ ತಿಳಿಸಿದಾಗ ಅವರು ಹೇಳ್ತಾರೆ, ಇಲ್ಲ, ನೀವು ಹೇಳ್ತಾ ಇರೋದು ಮಾತು ಸತ್ಯ ಇದೆ, ಈ ನಗರದಲ್ಲಿ ವಾಸ ಮಾಡುವಂಥ ಜನರ ಬಾಳು ಬದುಕನ್ನು ನೋಡಿದ್ದೀನಿ. ಆದರೆ ಇವತ್ತು ಲೈಟ್ ನೋಡಿದ ತಕ್ಷಣ ನಗರವನ್ನು ಇಡೀ ಜನ ಇಷ್ಟು ಅದ್ಧೂರಿಯಾಗಿ ಆನಂದವಾಗಿದ್ದಾರೆ ಅಂತ ನಂಬಿಕೆ ನನಗೂ ಬರ್ತಾ ಇಲ್ಲ. ನಾನು ನಮ್ಮ ಅಜ್ಜಿ ಹತ್ರ ಮಾತಾಡಿ ನಿಮಗೆ ಒಳ್ಳೆ ಶಿಕ್ಷಣ ಬರೋ ಥರ ಮಾಡ್ತೀನಿ ಅಂತ ಹೇಳಿದಕ್ಕಾಗಿಯೇ ಇವತ್ತು ನಾವೇನು RTA ಅಂತ ಪಡಿತಿದ್ದೀವಲ್ಲ, ರೈಟ್ ಟು ಎಜುಕೇಷನ್, ಅದನ್ನು ಜಾರಿ ಮಾಡಿದ್ದೆ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರು. ಯಾವಾಗ 1888ರಲ್ಲಿ ಆವತ್ತು ಇಡೀ ದೇಶಕ್ಕೆ ಉಚಿತವಾಗಿ ಶಿಕ್ಷಣ ಬಂದಿದ್ದನ್ನು ಇವತ್ತು ನಾವು RTA ಲೆಕ್ಕದಲ್ಲಿ ಮಾಡ್ತಾ ಇದ್ದೀವಿ. ರೈಟ್ ಟು ಎಜುಕೇಷನ್ ಅಂತೇಳಿ ಇವತ್ತು ಮಾಡ್ತಾ ಇದ್ದೀವಿ, ಅಂದರೆ ಒಂದು 10 ವರ್ಷ 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಆದರೆ ಜ್ಯೋತಿರಾವ್ ಫುಲೆ ಅವರು 175 ವರ್ಷಗಳ ಮುಂಚೆನೇ ಅವರು ಮಾಡಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇಂತಹ ಮಹಾತ್ಮರನ್ನ ನಾವು ಮರೆತು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಯಾರಾದರೂ ಮಹಾತ್ಮರು ಅಂತ ಇದ್ರೆ ಅವರು ಮಹಾತ್ಮ ಜ್ಯೋತಿರಾವ್ ಫುಲೆ. ಜ್ಯೋತಿರಾವ್ ಫುಲೆ ಅವರ ಹೆಸರನ್ನ ಯಾವತ್ತು ಬ್ರಿಟನ್ ರಾಣಿಯವರು ಮತ್ತು ಬ್ರಿಟಿಷರ ರಾಜ್ಯದವರು ಜ್ಯೋತಿರಾವ್ ಫುಲೆ ಅವರ ಒಳ್ಳೆ ಕೆಲಸವನ್ನು ನೋಡಿ, ಶಿಕ್ಷಣ ಕೊಡೋದು ನೋಡಿ, ಅವರು ಮಾಡುವಂಥ ಸಮಾಜದ ಕೆಲಸ ನೋಡಿ, ಆ ರೋಗಿಗಳನ್ನು ಉದ್ಧಾರ ಮಾಡೋದು ನೋಡಿ, ಅನಾಥ ಮಕ್ಕಳನ್ನು ದತ್ತು ತಗೊಂಡು ಅವ್ರನ್ನ ಬುದ್ಧಿವಂತರನ್ನ ಮಾಡೋದು ನೋಡಿ, ಇಡೀ ಬ್ರಿಟಿಷ್ ಸರ್ಕಾರ ಅವರಿಗೆ 11ನೇ ತಿಂಗಳು 11ನೇ ತಾರೀಕು 5ನೇ ತಿಂಗಳು 1888ರಲ್ಲಿ ಮಹಾತ್ಮ ಅಂತೇಳಿ ಬಿರುದು ಕೊಡ್ತಾರೆ. ಯಾವಾಗ ಅವತ್ತು ಗಾಂಧೀಜಿ ನಮ್ಮ ದೇಶಕ್ಕಿನ್ನ ಕಾಲೇ ಇಟ್ಟಿರಲಿಲ್ಲ, ಅವ್ರು ಇನ್ನೂ ಸಣ್ಣ ಬಚ್ಚ, ಯಾರೋ ಗಾಂಧೀಜಿಯವರು. ಆದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಆವತ್ತೇ ವಿದ್ಯಾವಂತರು, ಬುದ್ಧಿವಂತರು, ಇಡೀ ಬ್ರಿಟಿಷ್ ಅವ್ರಿಗೆ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಿರೋಂಥ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರಿಗೆ ಆವತ್ತು 11ನೇ ತಾರೀಕು 5ನೇ ತಿಂಗಳು 1888ರಲ್ಲಿ, ಡೇಟ್ ಬೇಕಾದ್ರೆ ನೆನ್ಪಿಟ್ಕೊಡ್ರಿ, 11ನೇ ತಾರೀಕು 5ನೇ ತಿಂಗಳು 1888ರಲ್ಲಿ ಮಹಾತ್ಮ ಅಂತೇಳಿ ಬೀಡೇವಾಡದಲ್ಲಿ ಪೂನಾ ನಗರದಲ್ಲಿ ಅವ್ರಿಗೆ ಮಹಾತ್ಮ ಅಂತೇಳಿ ಬಿರುದು ಕೊಡ್ತಾರೆ. ಇಂಥ ಮಹಾತ್ಮನ ಮರ್ತಿರೋದು ನಮ್ಮ ದೇಶದ ದೌರ್ಭಾಗ್ಯ. ಅದಕ್ಕಾಗಿಯೇ ಶಾಹುಜಿ ಮಹಾರಾಜ್ ಅವರ ಹೆಸರನ್ನು ತಗೊಂಡ್ಬರ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ತಗೊಂಡ್ಬರ್ತಾರೆ. ತದನಂತರ ಎಲ್ಲರ ಹೆಸರನ್ನು ನಿರ್ನಾಮ ಮಾಡಿದಾಗ ಇಡೀ ಚರಿತ್ರೆಯನ್ನು, ಭಾರತ ದೇಶದ ಚರಿತ್ರೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯೆ ಪಡೆದಿರುವಂಥ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರು ಎಲ್ಲರ ಇತಿಹಾಸನ ತಂದು ತೋರಿಸಿದಕ್ಕಾಗಿಯೇ ನಾನೊಬ್ಬ ಪೌರ ಕಾರ್ಮಿಕ ಮಗನಾಗಿ ಇವತ್ತು ಜ್ಯೋತಿರಾವ್ ಫುಲೆ ಅವರ ಹೆಸರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಸೇವಾ ಟ್ರಸ್ಟ್ ಅಂತ ಇಟ್ಟಿದ್ದೀನಿ. ಭಾರತ ದೇಶದಲ್ಲಿ ಯಾರು ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ನಾನು 2012ರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಹೇಳಿ ಸೇವಾ ಟ್ರಸ್ಟ್ ಮಾಡಿಕೊಂಡು ಯಾರ ಹತ್ರನೂ 1 ರೂಪಾಯಿ ಇಸ್ಕೊಳ್ತೀರಾ, 1 ನಯ ಪೈಸೆ ಯಾರ ಹತ್ರನೂ ಕಲೆಕ್ಟ್ ಮಾಡಿದ್ದೀರಾ, ನಾವು ಉಚಿತವಾಗಿ ಸೇವೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣನೇ ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು. ಇಂತಹ ಮಹಾನ್ ನಾಯಕರ ಇವತ್ತು ನಾವು ಹುಟ್ಟುಹಬ್ಬ ಮಾಡ್ತಾ ಇರೋದು. ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಜ್ಯೋತಿರಾವ್ ಫುಲೆ ಅವರ ಮೊಮ್ಮಕ್ಕಳು, ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರ ಶಿಷ್ಯಂದರು, ಶಾಹುಜಿ ಮಹಾರಾಜ್ ಅವರ ಮೊಮ್ಮಕ್ಕಳು. ಇಂಥವರ ಇತಿಹಾಸವನ್ನು ನಾವು ಪದೇ ಹೇಳಬೇಕು, ಈ ಸಮಾಜಕ್ಕೆ ತಿಳಿಸ್ಬೇಕು. ಶಿಕ್ಷಣ ಯಾರೋ ಸರಸ್ವತಿ ಕೊಟ್ಟಿದ್ದಲ್ಲ,
ಯಾರೋ ವಿದ್ಯಾ ಗಣಪತಿ ಕೊಟ್ಟಿದ್ದಲ್ಲ. ವಿದ್ಯಾ ಗಣಪತಿ ಯಾವುದೇ ಕಾಲೇಜ್ಗೆ ಹೋಗಿಲ್ಲ, ಸರಸ್ವತಿ ಯಾವುದೇ ಯೂನಿವರ್ಸಿಟಿಗೆ ಹೋಗಿಲ್ಲ. ಆದರೆ ಅವ್ರಿಗೆಲ್ಲರಿಗೂ ವಿದ್ಯೆ ಅಂತ ಹೇಳಿ ಹೆಸರು ಬರುತ್ತೆ. ಆ ಶಿಕ್ಷಣ ದಿನದಲ್ಲಿ ಅವರು ಪೂಜೆ ಮಾಡ್ತಾರೆ. ನಿಜವಾದ ಪೂಜೆ ಮಾಡಬೇಕಾಗಿರೋದು ವಿದ್ಯೆಗೆ ಅರ್ಹತೆ ಇದ್ದವರು ಇಡೀ ದೇಶಕ್ಕೆ ಸಮಾಜ ಉದ್ಧಾರ ಮಾಡೋಕ್ಕೋಸ್ಕರ ಇಡೀ ಶೋಷಿತ ಸಮುದಾಯಕ್ಕೆ ಒಳ್ಳೆ ಹೆಸರನ್ನು ಕೊಟ್ಟು ಹೆಸರನ್ನು ಕೊಟ್ಟು ಒಳ್ಳೆ ಸ್ವಾಭಿಮಾನವನ್ನು ಕೊಟ್ಟು ವಿದ್ಯೆ ಕೊಟ್ಟಂಥವ್ರು ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು. ಇವರಿಬ್ಬರನ್ನ ಅಕ್ಷರ ಜ್ಯೋತಿಗಳಂತೇಳಿ, ಅಕ್ಷರ ದೇವತೆಗಳಂತೇಳಿ ನಾವು ಸ್ವೀಕಾರ ಮಾಡಬೇಕು. ನಾವು ಅಜ್ಞಾನಿಗಳಾಗ್ಬಿಟ್ಟು ಯಾರು ಹೇಳಿದ ಮಾತನ್ನ ಕೇಳಿ ಕಾಲ ಮೇಲೆ ಕಾಲು ಹಾಕೊಂಡು ಗಿಟಾರ್ ಹೊಡೆಯುವಂಥವ್ರ ಸರಸ್ವತಿನ ಪೂಜೆ ಮಾಡ್ತಾ ಇದ್ವಿ. ನಾವು ಇಲಿ ಮೇಲೆ ಕೂತಿರುವಂಥ ವಿದ್ಯಾ ಗಣಪತಿ ಅಂತೇಳಿ ಮಾಡ್ತಾ ಇದ್ದೀವಿ. ಆದರೆ ಇದೆಲ್ಲ ತಪ್ಪು. ನಮಗೆ ತಪ್ಪು ಕಲ್ಪನೆಗಳನ್ನ ತಲೆಗೆ ತುಂಬಿದ್ದಾರೆ. ನಮಗೆ ನಿಜವಾದ ವಿದ್ಯೆ ದೇವತೆ, ಬುದ್ಧಿ ದೇವತೆ, ನಮಗೆ ಅಕ್ಷರ ದಾತೆ, ಜ್ಞಾನ ಜ್ಯೋತಿ ಯಾರಾದಿದ್ರೆ ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಮಾತೆ ಸಾವಿತ್ರಿಬಾಯಿ ಫುಲೆ ಅವರು. ಇವರಿಬ್ಬರು ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ನಮ್ಗೆ ಯಾರೂ ಶಿಕ್ಷಣ ಕೊಟ್ಟಿಲ್ಲ. ಇವತ್ತು ಏಷ್ಯಾ ಖಂಡ ಭಾಗದಲ್ಲಿ ಸಾಮ್ರಾಟ್ ಅಶೋಕ್ ಅವರ ಮೊಮ್ಮಕ್ಕಳು ನಾವು, ಏಷ್ಯಾ ಖಂಡ ಬಹುಭಾಗ ಆಳಿದ್ದ ನಾಗದೊರೆಗಳ ಮೊಮ್ಮಕ್ಕಳು ನಾವು. ಇವತ್ತು ಮಹಾತ್ಮ ಜ್ಯೋತಿರಾವ್ ಫುಲೆ ಅವರ ಹೆಸರಿಡಕ್ಕೆ ನಮಗೆ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಮಾನ್ಯವಾರ ಕಾಂಶಿರಾಮ್ ಸಾಹೇಬ್ರು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರಾವ್ ಫುಲೆ ಅವರ ಹುಟ್ಟುಹಬ್ಬ ಇವತ್ತು ಎಷ್ಟು 198ನೇ ವರ್ಷದ ಹುಟ್ಟುಹಬ್ಬ. ಒಬ್ಬ ವ್ಯಕ್ತಿಯನ್ನ 200 ವರ್ಷ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ಹೃದಯವಂತರು, ಶ್ರೀಮಂತಿಕೆ ಅಂತೇಳಿ ನಾವು ಹೇಳ್ಬೋದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಹೆಂಗೆ ಫಸ್ಟ್ ಬಂದಿದ್ದಾರೋ ಅದೇ ಥರ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಬರಬೇಕಂತೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತು ಜ್ಯೋತಿರಾವ್ ಫುಲೆ ಅವರ ಆಶೀರ್ವಾದ ಎಲ್ಲರೂ ಇರಲಿ ಅಂತೇಳಿ ನನ್ನ ಮಾತು ಮುಗಿಸಿನಿ. ಜೈ ಭೀಮ್, ಜೈ ಕನ್ನಡ.